ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಲಕ್ಷಾಂತರ ರೈತ ಮಹಿಳೆಯರ ಸ್ವಾಭಿಮಾನದ ಸಂಕೇತವಾದಂಥ ಹೈನೋದ್ಯಮವನ್ನು ನಂಬಿರುವಂತಹ ಹಾಲು ಒಕ್ಕೂಟದಲ್ಲಿ ರಾಜಕೀಯ ಮಾಡುವುದನ್ನು ಬಿಡಬೇಕು. ಕೋಲಾರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ, ಸಂಸದರಿಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇದು ಸ್ವಾಭಿಮಾನದ ಸಂಕೇತ. ಯಾಕಂದರೆ ನೀವು ಯಾರೂ ರಾಜಕಾರಣಿಗಳು ಹೋಗಿ ಸಗಣಿ ಎತ್ತಲ್ಲ, ಗಂಜಲ ಎತ್ತಲ್ಲ, ಹಿಂಡಿ ಬೂಸ ಹಾಕಲ್ಲ, ಹುಲ್ಲು ಮೇಯ್ ತಂದು ಹಾಕ್ತಲ್ಲ, ಹಸು ತೊಳಿತಾ ಇಲ್ಲ. ಆದರೂ ಸಹ ಆ ಒಂದು ಒಕ್ಕೂಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಆರೋಪ ಮಾಡ್ತಾಯಿದ್ರೆ ಇವತ್ತೆಲ್ಲ ದಾಖಲೆಗಳು ಬಿಡುಗಡೆ ಮಾಡ್ತಾಯಿದ್ದೀರಾ. ಯಾಕೆ ದಾಖಲೆಗಳು ಬಿಡುಗಡೆ ಮಾಡ್ತಾಯಿದ್ದೀರಾ ನೀವು? ಯಾಕೆ ಸಮಯ ಮಾಡ್ತಾಯಿದ್ದೀರಾ? ಒಳಿಲಿ ಹತ್ರ ಮಂಜೂರಾಗಿರೋ ಗೋಮಾಳ ಅನಧಿಕೃತ, ಇವಾಗ ಕಟ್ತಾ ಇರೋ KMF ಡೈರಿನೂ ಅನಧಿಕೃತ, ಏನು ಒಕ್ಕೂಟದಲ್ಲಿ ನೇಮಕಾತಿ ನಡೀತಾ ಇದ್ದಿದ್ದು ಅನಧಿಕೃತ. ಎಲ್ಲ ನಿಮಗೆ ಗೊತ್ತು, ಏನೂ ಗೊತ್ತಿಲ್ದಿರಿಲ್ಲ, ಎಲ್ಲ ನಿಮ್ಮ ಹತ್ರ ದಾಖಲೆ ಇತ್ತು. ಇವತ್ತೇನು ನೀವು ಆರೋಪ ಮಾಡ್ತಾಯಿದ್ದೀರಾ ನಿರ್ದೇಶಕರು, ಶಾಸಕರುಗಳು, ಅವತ್ತು ಈ ಗುದ್ದಲಿ ಪೂಜೆ ಮಾಡಿ ಗಡಾರಿ ಇಟ್ಕೊಳ್ಳೋವಾಗ ನಿಮ್ಮ ಇವತ್ತು ತಪ್ಪು ಮಾಹಿತಿ ಮತ್ತು ಆ ಒಂದು ಭ್ರಷ್ಟಾಚಾರ ಎಲ್ಲೋಗಿತ್ತು? ಅವತ್ತು ಮಾತ್ರ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಗಡಾರಿ ಎತ್ಕೊಂಡು ಪುತ್ಲಿ ಪೂಜೆ ಮಾಡ್ತಾಯಿದ್ದೀವಿ ಸ್ವಾಮಿ ಅಂಥೇಳಿ ಹೋದ್ರಲ್ಲ ಸ್ವಾಮಿ. ಅವತ್ತು ಭ್ರಷ್ಟಾಚಾರ ಗೊತ್ತಾಗಲಿಲ್ವ ನಿಮಗೆ? ಇವತ್ತು ಕ್ಷೇತ್ರ ವಿಂಗಡಣೆ ಆದಾಗ ನಂಜೇಗೌಡನು ಕಳ್ರೆ, ನೀವು ಕಳ್ರಿ, ಇನ್ಯಾರು ಅದಕ್ಕೆ ಸಾಕ್ಷ್ಯ? ನೇಮಕಾತಿ ವಿಚಾರದಲ್ಲಿ ರೈತ ಸಂಘದವರು ಪ್ರಬಲವಾದ ಹೋರಾಟ ಮಾಡಿದರು. ನೀವು ಫಾರಿನ್ ಟ್ರಿಪ್ ಹೋಗೋದಕ್ಕೂ ಮಾಡಿದ್ರು. ಅವತ್ತು ಧ್ವನಿ ಇರಲಿಲ್ವ ನಿಮಗೆ? ಅವತ್ತು ದಾಖಲೆ ಇರಲಿಲ್ವ ನಿಮಗೆ? ಹಾಂ, ಇವತ್ತು ಪ್ರತಿ ಲೀಟ್ರಿಗೆ ಪ್ರತಿದಿನ ₹1 ನೀವು ಕಡಿತ ಮಾಡ್ತಾಯಿದ್ದೀರಿ. ಏನೋ ಡೈರಿ ಅಭಿವೃದ್ಧಿ ಅಂತೇಳಿ. ಆ ಡೈರಿ ಅಭಿವೃದ್ಧಿ ಏನಾಯ್ತು? 250 ಕೋಟಿನೋ 300 ಕೋಟಿನೋ ಐತಲ್ಲ. ಇವತ್ತು ರೈತರಿಗೆ ಬಂಡವಾಳ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಸಬ್ಸಿಡಿ ಹಣ ಏನೋ ₹5 ಪ್ರೋತ್ಸಾಹ ಧನ ಬರ್ತಾಯಿಲ್ಲ. ಇವತ್ತು ಖಾಸಗಿ ಸಾಲಕ್ಕೆ ಸಿಲುಕ್ತಾ ಇದ್ದಾನೆ. ಏನೂ ಲಾಭ ಇಲ್ಲ. ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ₹35 ಬರ್ತಾಯಿದೆ. ಇಂತಹ ಸಮಯದಲ್ಲಿ ಅದಕ್ಕೆ ಚುನಾವಣೆ ನಡೆಸಿ ಭ್ರಷ್ಟಾಚಾರದಿಂದ ಅದನ್ನು ಮುಕ್ತಿ ಮಾಡಿ ಅಭಿವೃದ್ಧಿ ಮಾಡಿ ಇವತ್ತು ರೈತರ ಪರ ನಿಲ್ಲಬೇಕಾಗಿದ್ದಂತಹ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು, ನೋಡಪ್ಪ ಡೈರಿ ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಇದೆ, ನಾನು ಕಂದಾಯ ಮಂತ್ರಿಗೆ ಲೆಟ್ರ್ ಬರೆದಿದ್ದೀನಿ, ನಾನು ಮುಖ್ಯಮಂತ್ರಿಗೆ ಲೆಟ್ರ್ ಬರೆದಿದ್ದೀನಿ, ಎಲ್ರಿಗೂ ಲೆಟ್ರ್ ಬರೆದಿದ್ದೀನಿ ಸ್ವಾಮಿ. ನಮ್ಮ ಡೈರಿನ ಉಳಿಸೋರು ಯಾರು ಸ್ವಾಮಿ ಉಳಿಸ್ತೀರಾ? ಈ ಕೂಡಲೇ ಹಾಲು ಒಕ್ಕೂಟದಲ್ಲಿ ನೀವೇನು ಆರೋಪ ಮಾಡ್ತಾಯಿದ್ದೀರಾ ಭ್ರಷ್ಟಾಚಾರ ಆರೋಪ, ಅದನ್ನು ಕೈ ಬಿಡಬೇಕು. ಜೊತೆಗೆ ಈ ಕೂಡಲೇ ಅದಕ್ಕೆ ಚುನಾವಣೆ ನಡೆಸು. ಇಲ್ಲವಾದರೆ ಎಲ್ಲ ಶಾಸಕರ ಮನೆ ಮುಂದೆ ಹಸುಗಳು ಮತ್ತು ಸಗಣಿ ಗಂಜಲುಗಳ ಸಮೇತ ಆಹೋರಾತ್ರಿ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ತಾ ಇದ್ದೀವಿ. ನಿಮ್ಮ ಹತ್ರ ಪಾರದರ್ಶಕವಾದ ಭ್ರಷ್ಟಾಚಾರದ ಎಲ್ಲ ದಾಖಲೆಗಳಿದ್ದರೆ ಸಂಬಂಧಪಟ್ಟ CBIಗೆ ಕೊಡಿ, ಇಲ್ಲ ಸರ್ಕಾರದ ಮಟ್ಟದಲ್ಲೇ ತನಿಖೆ ಮಾಡಿಸಿ, ಇಲ್ಲ ಲೋಕಾಯುಕ್ತನ ಕೊಡಿ. ಒಟ್ಟಾರೆಯಾಗಿ ನಿಮ್ಮ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ನೀವು ತನಿಖೆ ಮಾಡಿಸಿ. ಅದನ್ನು ಬಿಟ್ಟು ಒಕ್ಕೂಟ ವ್ಯವಸ್ಥೆಯನ್ನು ಹದಗೆಡಿಸಿ ಒಕ್ಕೂಟವನ್ನು ಮುಚ್ಚಲು ಮುನ್ನಾರ ಮಾಡಿದರೆ ನಮ್ಮ ರೈತರ ತಾಕತ್ತು ಅಂತೇಳಿ ತೋರಿಸ್ತೇವೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯ ಹೆಣ್ಣು ಮಕ್ಕಳ ಜೀವನಾಡಿಯಾಗಿರ್ತಕ್ಕಂಥ ಹೈನೋದ್ಯಮವನ್ನು ಮರಣಶಾಸನ ಮಾಡಲು ಹೊರಟಿರೋ ಕೋಲಾರ ಜಿಲ್ಲೆಯ 6 ಜನ MLAಗಳಿಗೆ ನಮಸ್ಕಾರಗಳು. ಸ್ವಾಮಿ, ನಿಮ್ಗೊಂದು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಒಂದು ಹಸುವಿನಲ್ಲಿ 1 ಲೀಟ್ರ್ ಹಾಲು ಹಿಂಡಬೇಕಂದ್ರೆ ಹಸುವಿಗೆ ಹಿಂಡಿ ಎಷ್ಟು ಕೊಡಬೇಕು, ಬೂಸ ಎಷ್ಟು ಕೊಡಬೇಕು, ಮೇವು ಎಷ್ಟು ಹಾಕಬೇಕು, ನೀರು ಎತ್ತಿಸ್ಬೇಕು, ಕುರ್ತಿ ಎಷ್ಟು ಬೇಕು, ನಿಮ್ಗೇನೋ ಗೊತ್ತಿದೆಯಾ? ನಿಮ್ಮ ರಾಜಕಾರಣಿಗಳಿಗೆ ಗೊತ್ತಿದೆಯಾ? ಇವತ್ತು ಯಾರಪ್ಪನ ಆಸ್ತಿ ಅಂತ ಏನು ಇವತ್ತು KMF ಡೈರಿ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ದರೋಡೆ ಆಗಿದೆ, ಕಳ್ಳತನ ಆಗಿದೆ, ಗೋಲ್ಮಾಲ್ ಆಗಿದೆ, ಗೋಲ್ಮಾಲ್ ಗುಮ್ಮಟ ಆಗಿದೆ ಅಂತ ತಾವು ಹೇಳ್ತಾ ಇದ್ರಲ್ಲ, ಇಷ್ಟು ದಿನಕ್ಕೆ ಎಲ್ಲೋಗಿತ್ತು ಸ್ವಾಮಿ? ಯಾರು ರಕ್ಷಣೆ ಮಾಡ್ಕೊಬಂದವರು? ಅಲ್ಲ, ಇದನ್ನು ಯಾರು ರಕ್ಷಣೆ ಮಾಡ್ಕೊಬಂದರು? ಇವತ್ತು ಏನೋ ಹಳ್ಳಿ ಭಾಗದಲ್ಲಿ ಲಕ್ಷಾಂತರ ಜನ ಕುಟುಂಬಗಳಿಗೆ ಒಂದಷ್ಟು ಜೀವನಾಡಿ ಆಗಿರ್ತಕ್ಕಂಥ ಹೈನೋದ್ಯಮ ಮೇಲೆ ತಮ್ಮ ಕಣ್ಣುಗಳು ಬಿತ್ತಿದೆಯಲ್ಲ, ಯಾವ ಉದ್ದೇಶಕ್ಕೆ ತಮ್ಮ ಕಣ್ಣು ಬಿದ್ದಿದೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಒಬ್ಬ ರೈತ ಪ್ರತಿನಿತ್ಯ ಆ ಹಸುವನ್ನೇ ನಂಬಿಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಅದ್ರಿಗೆ ಪೋಷಣೆ ಮಾಡ್ಕೊಂಡು ಅವನು ಸಂಜೆ ಎತ್ಕೊಂಡೋಗಿ ಒಂದು 5 ಲೀಟ್ರ್ ಹಾಲು ಹಾಕ್ಕೊಂಡು ನನಗೊಂದಷ್ಟು ದುಡ್ಡು ಬರ್ತದಂತ ಇಲ್ಲಿ ನಂಬ್ಕೊಂಡಿದ್ರೆ, ನಿಮ್ಮ ಮಂಡಳಿಯವ್ರು ಮಾಡ್ತಾರೆ ಅಧಿಕಾರಿಗಳು, ನೋ ಪೇಮೆಂಟ್ ಅಂತ ಒಂದು ಸಲ, LLR ಅಂತ ಒಂದು ಸಲ, ಡಿಗ್ರಿಗೆ ಬಂದಿಲ್ಲ ಅಂತ ಒಂದು ಸಲ, ಪ್ರೋತ್ಸಾಹ ಧನ ಸಂಪೂರ್ಣ ಸರ್ವನಾಶನ ಆಗಿದೆ ಈ ಸರ್ಕಾರ ಬಂದ ಮೇಲೆ. ನೋಡಿ, ನಿಮ್ಗೊಂದು ಹೇಳ್ತಾ ಇದ್ದೀನಿ, ಕೂಡಲೇ ನಿಮಗೆ ತಾಕತ್ತಿದ್ರೆ ರುಜುವಾತು ಪಡಿಸಿ, ಇಲ್ಲ ನಿಮ್ಮದೇ ಸರ್ಕಾರಗಳಿದೆ ವಹಿಸಿ. ಇವತ್ತು ಮೂಡೋ ಕೇಸ್ ನಡೀತಾ ಇದೆ ಇಲ್ಲಿ ಕೋಲಾರಲ್ಲೇ. ಒಂದು ದೊಡ್ಡದು ಮೂಡಾನ ಆಗಲಿ, ನಮಗೇನು ತೊಂದರೆ ಏನಿಲ್ಲ. ಯಾಕಂದರೆ ಇದು ನಮ್ಮ ಪೂರ್ವಿಕರು ರೈತರು ಕಟ್ಟಿ ಮಡಗಿರ್ತಕ್ಕಂಥ ಸಂಸ್ಥೆ ಇದು.
ಯಾವುದೋ ಕಾರಣಾಂತರದಿಂದ ಸರ್ಕಾರಕ್ಕೆ ಹಸ್ತಾಂತರಿರ್ಬೋದು, ಆದರೆ ಸರ್ಕಾರದ ಸೊತ್ತು ಆಗೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಕೋಲಾರ ಜಿಲ್ಲೆ ರೈತರ ಜೀವನಾಡಿ ಆಗಿರ್ತಕ್ಕಂಥದ್ದು. ತಾವು ಕೂಡಲೇ ಇದ್ರ ಬಗ್ಗೆ ಚುನಾವಣೆ ನಡೆಸಬೇಕು. ಡೈರಿಯಲ್ಲಿ ಆಡಳಿತ ವರ್ಗ ಕೈಬಿಟ್ಟು ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲದಂಗೆ ಜನಸಾಮಾನ್ಯರಿಗೆ ಅನುಕೂಲಕರ ರೀತಿಯಾಗಿರ್ತಕ್ಕಂಥ ಸಂಸ್ಥೆ ಆಗಬೇಕಂತ ನಾವು ಬಯಸ್ತಾ ಇದ್ದೀವಿ. ನೀವು ಇದೇ ರೀತಿ ಮಣ್ತನ ಮಾಡಿಕೊಂಡು ಚುನಾವಣೆ ನಡೆಸದೆ ಯಾರೋ ಒಬ್ಬ ಅಧಿಕಾರಿನ ಆಡಳಿತ ಅಧಿಕಾರಿ ಅಂತ ನೇಮ್ಕೊಂಡು ಇಲ್ಲಿ ಲೂಟಿ ಮಾಡಿಕೊಂಡು ದರೋಡೆ ಮಾಡ್ಕೊಂಡಿದ್ರೆ ಸುಮ್ಕೆ ಇರಲ್ಲ ರೈತ ಸಂಘ. ಮುಂದಿನ ದಿನಗಳಲ್ಲಿ ಭಯಂಕರವಾಗಿ ವಿಭಿನ್ನವಾಗಿ ಯಾರು ಈ ಸಂಸ್ಥೆಗೆ ವಿರೋಧ ಇರತಕ್ಕಂಥ ರಾಜಕಾರಣಿಗಳ ಮನೆ ಮುಂದೆ ತಮಟೆ ಸಮೇತ ಬಾರಿಸಿ ಜಾನುವಾರುಗಳು ಸಮೇತ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.